ನಮ್ಮ ವಿಶ್ವಂಬರ ವಾಹಿನಿಯಿಂದ ವೃತ್ತಿ ರಂಗಭೂಮಿಯ ಸುತ್ತೋಣ ಬನ್ನಿ. ರಂಗಭೂಮಿ ಕಲಾವಿದೆ ಸುಜಾತಾ ಜೇವರ್ಗಿ ಅವರೊಟ್ಟಿಗೆ ಶೈಲಜಾ ಗೋರನಮನೆ ನಡೆಸಿದ ಆನಂದಮಯ ಹರಟೆ ಇದೀಗ ನಿಮಗಾಗಿ. ನಿಜವಾಗ್ಲೂ ಒಂದು ಏನು ಹೇಳಬೇಕು, ಆ ಶಬ್ದವನ್ನು ಹುಡುಕ್ಬೇಕು ನಾನು. ತಾಯ್ತನ, ಅದಕ್ಕಿಂತ ಬೇರೆ ಶಬ್ದ ಇಲ್ಲ ಅಲ್ಲ. ಅದೇ ಮಾಲಕ್ತಿಯಾಗಿ ನಾನು ಕೆಲಸಗಾರನ ನಡೆಸ್ಕೊಂತೀನಿ ಅಂದರೆ ಈಗಿನ ಕಾಲದಲ್ಲಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಬಂಧುಗಳು, ಸಂಬಂಧಿಕರು ಅಂತ ಈ ಥರ ರಿಲೇಟಿವ್ ಬೆಳೆಸ್ಕೊಂಡು ಹೋದರೆ ಮಾತ್ರ ಇದು ನಮ್ಮದು, ಇದು ನಾವು ದುಡಿಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲೂ ಬರುತ್ತೆ. ನೋಡಿ, ಕೇವಲ ನಟಿಯಾಗಿ ಒಂದೇ ಅಲ್ಲ, ಒಬ್ಬ ಯಜಮಾಂತಿಯಾಗಿ ಹೇಗಿರಬೇಕು. ಜಾಗೃತ ಜೀವನ ಟಾಕ್ ಶೋಗೆ ಸ್ವಾಗತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ನಾವು ವೃತ್ತಿ ರಂಗಭೂಮಿಯ ಬಗ್ಗೆ, ನಮ್ಮ ಶಿರಸಿಯ ಸುತ್ತಮುತ್ತ ನಾವು ಸಾಕಷ್ಟು ವೃತ್ತಿ ರಂಗಭೂಮಿಯ ಚಟುವಟಿಕೆಗಳನ್ನು ಹಾಗೂ ಅಲ್ಲಿ ಸಾಕಷ್ಟು ರಂಗ ಪ್ರದರ್ಶನಗಳನ್ನು ನೋಡ್ತಾ ಇದ್ದೀವಿ. ಹಳ್ಳಿಯಿಂದ, ಪೇಟೆಯಿಂದ, ಪ್ರತಿ ಹಂತದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹೋಗಿ ಆ ಒಂದು ರಂಗ ಆಸ್ವಾದವನ್ನು ಅನುಭವಿಸ್ತಾ ಇದ್ದೀವಿ. ಹಾಗಿದ್ದರೆ ಇವತ್ತು ನಮ್ಮ ಕಲಾವಿದರು, ಮುಖ್ಯವಾಗಿ ಮಹಿಳಾ ಕಲಾವಿದರು, ಇದನ್ನು ಕಾನ್ಸಂಟ್ರೇಟ್ ಮಾಡಿ ನಾವಿವತ್ತು ಮಾತಾಡ್ತೀವಿ. ಈ ನಮ್ಮ ಅದಕ್ಕಿಂತ ಮೊದಲು ಒಂದು ಫ್ರೇಮ್ ಹಾಕ್ಕೊಳ್ಳೋಣ. ನಮ್ಮ ಕನ್ನಡ ವೃತ್ತಿ ರಂಗಭೂಮಿ ಯಾವಾಗ ಶುರುವಾಗಿರಬಹುದು ಗೊತ್ತಾ? 1880ರ ದಶಕದಲ್ಲಿ. ಶತಮಾನ ಕಳೆದು ಹೋಯಿತು. ಇಂತಹ 80ರ ದಶಕದಲ್ಲಿ ಆರಂಭ ಆದಂತಹ ನಮ್ಮ ವೃತ್ತಿ ರಂಗಭೂಮಿಯಲ್ಲಿ ಮಹಿಳೆಯರಿಗೆ ಆಗ ಅವಕಾಶ ಇರಲಿಲ್ಲ. ಅವಕಾಶ ಬಂದಿದ್ದು 1901ರಲ್ಲಿ. ಅಲ್ಲಿಯವರೆಗೆ ಪುರುಷರೇ ಮಹಿಳೆಯರ ವೇಷವನ್ನು ಹಾಕ್ತಾ ಇದ್ದರು. ಮಹಿಳೆಯರನ್ನು ರಂಗಭೂಮಿಯ ಪ್ರದರ್ಶನ ಕಲೆಯಿಂದ ಹೊರಗಡೆ ಇಡಲಾಗಿತ್ತು. ಆದರೆ 1901ರಲ್ಲಿ ಮಹಿಳೆಯರ ಪಾತ್ರವನ್ನು ಮಹಿಳೆಯರೇ ಮಾಡಬೇಕು ಅನ್ನುವಂಥ ಒಂದಿಷ್ಟು ಆಸಕ್ತಿಗಳು ಎದ್ದಾಗ ಗುಳೇದ್ ಗುಡ್ಡದ ಒಬ್ಬ ಮಹಿಳೆ, ಅವರು ಸಂಪೂರ್ಣ ವೃತ್ತಿಪರ ರಂಗಭೂಮಿಯ ನಟಿಯಾಗಿ ವೇದಿಕೆಗೆ ಬರ್ತಾರೆ. ಮಹಿಳೆಯರೇ ರಂಗಭೂಮಿಯ ಮಹಿಳಾ ಪಾತ್ರಗಳನ್ನು ನಿರ್ವಹಿಸಬೇಕು ಅಂತ ಆದಾಗ ಗುಳೇದ್ ಗುಡ್ಡದ ಯಲ್ಲಮ್ಮ ಅನ್ನುವರು ಸಕ್ರಿಯವಾಗಿ ಈ ಮಹಿಳಾ ಪಾತ್ರಗಳನ್ನು ನಿರ್ವಹಿಸ್ತಾ ವೃತ್ತಿಯ ರಂಗಭೂಮಿಯ ನಟಿಯಾಗಿ ಕಾಣಿಸ್ಕೊಳ್ತಾರೆ. ಅಂದರೆ ಈಗ ಗುಳೇದ್ ಗುಡ್ಡ ಅನ್ನೋದಿದೆಯಲ್ಲ, ಅದು ಕೇವಲ ಕಣಗಳಿಗೆ, ಅಂದರೆ ಈ ಏನು ಬ್ಲೌಸಿನ ಕಣ ಬರ್ತದಲ್ಲ ಅದಕ್ಕೆ ಮಾತ್ರ ಫೇಮಸ್ ಅಲ್ಲ. ಒಂದು ಚರಿತ್ರೆಯನ್ನು, ಒಂದು ಅಪರೂಪದ ಚರಿತ್ರೆಯನ್ನು ಈ ಗುಳೇದ್ ಗುಡ್ಡ ನಿರ್ಮಿಸಿದೆ. ಅದು ಮಹಿಳಾ ವೃತ್ತಿಪರ ರಂಗ ನಟಿಯರಿಗೆ. ಅಂತಹ ಒಂದು ಅದ್ಭುತವಾದಂತಹ ಈಗ ಒಂದು ನೆನಪಿನ ದೋಣಿಯನ್ನು ನಾವು ನೋಡ್ತಾ ಇರುವಾಗ, ಕೇವಲ ಪಾತ್ರವಾಗಿ ಒಂದೇ ಅಲ್ಲ, ಯಜಮಾನರಾಗಿಯೂ ಸಹ ಸಾಕಷ್ಟು ಮಹಿಳೆಯರು ನಮ್ಮ ಹಿನ್ನೆಲೆಯಿಂದ ಮುನ್ನೆಲೆಗೆ ಬಂದವರಿದ್ದಾರೆ. ನಾವು ಆ ಒಂದು ಚರಿತ್ರೆ ಯಾವಾಗಲಿಂದ ಶುರುವಾಗ್ತದೆ ಅಂತ ನೋಡಿದಾಗ ಅದು 1948ರಿಂದ 4 ಜನ ಸಹೋದರಿಯರು ಈ ಒಂದು ನೇತೃತ್ವವನ್ನು ವಹಿಸಿ ಮಹಿಳಾ ರಂಗಭೂಮಿಯ ನೇತೃತ್ವವನ್ನು ವಹಿಸ್ತಾರೆ, ಯಜಮಾನಿಕೆಯನ್ನು ಮಾಡ್ತಾರೆ, ಪಾತ್ರಗಳನ್ನು ಮಾಡ್ತಾರೆ. ಒಂದು ಕಡ್ಡಿಯಿಂದ ಹಿಡಿದು ಗುಡ್ಡದವರೆಗೂ ಕಟ್ಟಿದಂತಹ ಖ್ಯಾತಿಯ ಆ 4 ಸಹೋದರಿಯರನ್ನು ನಾವು ಇವತ್ತು ನೆನಪಿಸಿಕೊಳ್ಳಲೇಬೇಕು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ವೃತ್ತಿಪರ ರಂಗಭೂಮಿಯ ಯಜಮಾನಿಕೆಯನ್ನು ನಡೆಸಿದಂತಹ ಆ 4 ಸಹೋದರಿಯರು ಭೀಮವ್ವ, ಪಾರ್ಥೇವ, ಯಂಕಮ್ಮ, ಸುಲೋಚನ ಎನ್ನುವಂತಹ ಈ 4 ಮಹಿಳೆಯರು. ಹೆಮ್ಮೆ ಅಲ್ವಾ? ಇವರು ಅಂದು ನಡೆಸಿದ ಆ ವೃತ್ತಿ ರಂಗಭೂಮಿಯ ಅಂದರೆ ಕಂಪನಿ ಏನಿದೆಯೋ ಅದು ಶ್ರೀ ನಟರಾಜ ನಾಟ್ಯ ಕಲಾ ಸಂಘ. ಶ್ರೀ ನಟರಾಜ ನಾಟ್ಯ ಕಲಾ ಸಂಘ ಅನ್ನುವಂತಹ ಒಂದು ಅದ್ಭುತವಾದಂತಹ ಕಲಾ ಸಂಘವನ್ನು ಕಟ್ತಾರೆ.
ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಆಮೇಲೆ ಸಾಕಷ್ಟು ಮಹಿಳೆಯರು ನೇತೃತ್ವವನ್ನು ವಹಿಸಿದ್ದನ್ನು ನಾವು ಇಂದಿನವರೆಗೂ ನೋಡ್ತಾ ಇದ್ದೇವೆ. ಅಂತಹ ಒಂದು ಶ್ರೇಣಿಯಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದವರು ಅವರ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದವರು ಶ್ರೀಮತಿ ಸುಜಾತ ಗುಬ್ಬಿ. ನಾನು ಇವತ್ತು ಗುಬ್ಬಿ ಅಂತ ಹೇಳ್ತೀನಿ. ಇವರು ಜೀವರ್ಗಿ ಕಲಾಕುಡಿ, ಜೀವರ್ಗಿಯ ನಾಟ್ಯ ಸಂತಾನ ಓಕೆ ಕುಡಿ ಅಲ್ವಾ ನೀವು? ಸೊ ಅದಕ್ಕಾಗಿ ಒಂದು ನಾಟ್ಯ ಕುಡಿಯಾಗಿ ನಮ್ಮೊಂದಿಗಿದ್ದಾರೆ. ಹಾಗೆ ನೋಡಿದರೆ ನಾವೆಲ್ಲರೂ ಸಾಮಾನ್ಯವಾಗಿ ಈ ರಾತ್ರಿ ಅಥವಾ ಮುಸ್ಸಂಜೆಯ ಪ್ರದರ್ಶನಗಳಲ್ಲಿ ಇವರ ಪ್ರತಿಭೆಯನ್ನು ನೋಡ್ತೀವಿ. ಚಟ್ಪಟ 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 ಅಂತ ಸಾಸಿವೆ ಕಾಳು ಹಾರ್ದಂಗೆ ಮಾತುಗಳನ್ನು ಆಡಿಸೋದು ಕಾಮಿಡಿ ಕಿಲಾಡಿಯಲ್ಲಿ ಹಾಗೂ ಕೆಲವು ಸೀರಿಯಲ್ಗಳಲ್ಲಿ. ಒಂದು ಸಿನಿಮಾದ ಹೆಸರು ಸ್ಪಾರ್ಕ್ ಹೊಡಿತಾ ಇದೆ ಅಲ್ಲ. ಕಂಪ್ಲೇಂಟ್ ಕೊಡ್ತೀನಿ ಗುಂಡ. ಸ್ಪಾರ್ಕ್ ಅನ್ನುವಂತಹ ಸಿನಿಮಾದಲ್ಲಿ ಹೀಗೆ ನಟನೆಯ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸುಜಾತ ಜೀವರ್ಗಿ ನಮ್ಮೊಂದಿಗಿದ್ದಾರೆ. ನಾವು ಇವರ ಖುಷಿಯನ್ನು, ಸಂಕಟಗಳನ್ನು, ಸಂಕಷ್ಟಗಳನ್ನು, ತುಡಿತಗಳನ್ನು ಏನೆಲ್ಲ ಇದೆಯೋ ಅದಿಷ್ಟನ್ನು ನಾವು ಇವರ ಬಾಯಲ್ಲಿ ಕೇಳೋಣ. ಯಾವ್ದು ಕೇಳಲಿಲ್ವೋ, ಯಾವ್ದು ಹೇಳಲಿಲ್ವೋ ಹೇಳಿಸೋಣ. ಏನಂತೀರಿ? ಮಿಂಚಿ ನಮ್ಮನ್ನೆಲ್ಲ ಪುಳಕಿತರನ್ನಾಗಿಸೋದು, ನಗಿಸೋದು. ಆಲ್ರೆಡಿ ನೀವು ಕಾಮಿಡಿ ಕಿಲಾಡಿ ಅಲ್ವಾ? ಕಾಮಿಡಿ ಕಿಲಾಡಿಯಲ್ಲಿ ಮಿಂಚಿದವರು. ಇದು ಕಿರುತೆರೆಯಲ್ಲ ಆಯಿತು. ಆದರೆ ದಿನವೂ ರಂಗಭೂಮಿಯಲ್ಲಿ ನಟಿಸ್ತೀರಿ, ನಗಿಸ್ತೀರಿ, ಖುಷಿ ಪಡ್ತೀರಿ, ಅಳಿಸ್ತೀರಿ. ನೀವು ನಮ್ಮಲ್ಲಿ ಏನೆಲ್ಲ ಪ್ರಯೋಗ ಮಾಡ್ಬೋದೋ ಮಾಡ್ತಾ ಹೋಗ್ತೀರಿ ಅಲ್ಲ? ಹಾಗೆ ಪ್ರಯೋಗ ಮಾಡುವಾಗ ನಿಮಗೆ ಒಂದು ಖುಷಿ ಸಿಗ್ತದೆ ಅಲ್ವಾ? ಆ ಖುಷಿಯನ್ನ ಈಗ ನಾನು ಪಡಿತೇನೆ. ಸುಜಾತ, ನೀವು ಜೀವರ್ಗಿ ಸಂಸ್ಥಾನ ಅಂದರೆ ನಾಟಕ ಸಂಸ್ಥಾನದಲ್ಲಿ ಹುಟ್ಟಿದವರು. ಗುಬ್ಬಿ ಸಂಸ್ಥಾನಕ್ಕೆ ಅಂಟ್ಕೊಂಡ್ರಿ. ಇದರ ಹಿನ್ನೆಲೆ ಏನು? ಇದರಿಂದ ಏನು ಪಡೆದ್ರಿ, ಏನು ದುಡಿದ್ರಿ, ಏನೆಲ್ಲ ನೋಡಿದ್ರಿ? ಯಾಕೆಂದರೆ ಈ ಎರಡು ಜೀವರ್ಗಿ ಕಂಪನಿ ಇರಲಿ, ಗುಬ್ಬಿ ಕಂಪನಿ ಇರಲಿ, ಇವತ್ತು ನಮ್ಮ ಕನ್ನಡದ ರಂಗಭೂಮಿಯಲ್ಲಿ ಅಂದರೆ ವೃತ್ತಿಪರ ರಂಗಭೂಮಿಯಲ್ಲಿ ತುಂಬ ಹೆಸರನ್ನು ಮಾಡಿದಂಥದ್ದು ಅಲ್ವಾ? ಈ ಎರಡು ಕಂಪನಿಗಳು ಪರಸ್ಪರ ಬೆಸೆಯೋದು ಅಂದರೆ ಒಂದು ಹೆಣ್ಣನ್ನು ಅದು ಹುಟ್ಟಿದ ಮನೆಯ ನಂದಾದೀಪ ಅಂತ ಆನಂದ ಕಂದರವ್ರು ಕೇಳ್ತಾರೆ. ಯಾಕೆ ಅಂದರೆ ಅವಳು ಹುಟ್ಟಿದ ಮನೆಯನ್ನು ಬೆಳಗ್ತಾಳೆ, ಕೊಟ್ಟ ಮನೆಯನ್ನು ಬೆಳಗ್ತಾಳೆ, ನಡು ಮನೆಯ ನಂದಾದೀಪ ಹೆಣ್ಣು ಅಂತ ಹೇಳ್ತಾರೆ. ನೀವು ಅಲ್ಲಿ ಜೀವರ್ಗಿಯಲ್ಲಿ ಬಹುಶಃ ಬಾಲ್ಯ ಕಲಾವಿದೆಯಾಗಿ ನಿಮ್ಮ ವೃತ್ತಿ ಜೀವನವನ್ನು ಶುರು ಮಾಡಿ
ಈಗ ಪ್ರೌಢ ಕಲಾವಿದೆಯಾಗಿ ಗುಬ್ಬಿಯನ್ನು ಸೇರಿದ್ದೀರಿ. ಹೌದು. ಈ 2 ಹಂತವನ್ನ ನಮಗೆ ಹೇಳ್ಬೇಕು. ನಾನು ಹುಟ್ಟಿ ಬೆಳೆದಿದ್ದೇ ನಾಟಕ ಕಂಪ್ನಿಯಲ್ಲಿ, ಮೊದಲೇ ಮಾತು. ಫಸ್ಟ್ ಇವಾಗ ನಾನು ಬಣ್ಣ ಹಚ್ಚಿ ಒಂದು 20 ವರ್ಷ ಆಯಿತು. 20 ವರ್ಷ ನಾನು ನಮ್ಮ ತಂದೆಯವ್ರ ಕಂಪ್ನಿಯಲ್ಲಿ ಪಾರ್ಟ್ ಮಾಡಬೇಕಾದ್ರೆ ನನ್ನ ಗಂಡ ಮ್ಯೂಸಿಷಿಯನ್, ಅವರು ಮ್ಯೂಸಿಷಿಯನ್ ಮಾಡ್ತಿದ್ರು. ಅಂದರೆ ಗುಬ್ಬಿ ವೀರಣ್ಣನವರ ಮರಿಮೊಮ್ಮಗ, ಗುಬ್ಬಿ ವೀರಣ್ಣವರ ಮರಿಮೊಮ್ಮಗ ಅವರು ಮ್ಯೂಸಿಷಿಯನ್ ಇದ್ದರು. ಆವಾಗ ಹಂಗೆ ಹಿಂಗೆ ನಮಗಿಬ್ಬರಿಗೂ ಪ್ರೀತಿ ಆಯಿತು. ಅದನ್ನು ತಂದೆ ಮುಂದೆ ಹೇಳಿದ್ವಿ. ತಂದೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ನಮ್ಮದೇ ಆದಂಥ ಒಂದು, ನೀವು ಕಂಪ್ನಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಮದುವೆ ಆದಮೇಲೆ ನಮ್ಮಪ್ಪ ನಮ್ಮ ಗಂಡ ಹೆಂಡತಿಗಂತ ಒಂದು ಕಂಪ್ನಿ ಮಾಡ್ಕೊಟ್ರು. ಅದೇ BSR ನಾಟಕ ಸಂಘ ಗುಬ್ಬಿ, ಬಸವೇಶ್ವರ ನಾಟ್ಯ ಸಂಘ ಗುಬ್ಬಿ. ಬಸವೇಶ್ವರ ನಾಟ್ಯ ಸಂಘ ಗುಬ್ಬಿ. ಇದನ್ನು ಎಷ್ಟು ವರ್ಷದಿಂದ ನೀವು ನೊಗವನ್ನ ಎತ್ಕೊಂಡು ಹೋಗ್ತಾ ಇದ್ದೀರಿ? ನೊಗವನ್ನ ಎತ್ತೋದು ಅಂದರೆ ಗೊತ್ತಲ್ಲ, ಗೊತ್ತು. ಉಳಿಮೆ ಮಾಡ್ದಂಗೆ ಅಲ್ವಾ? ಬೆಳೆಯೋದು, ಬೆಳೆಸೋದು, ಉಣ್ಣೋದು. ಹೌದು. ಅದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಏನಿಲ್ಲ ಅಂದರೂ ನಾವು ಗುಬ್ಬಿ ಕಂಪ್ನಿ ಶುರು ಮಾಡಿ ಒಂದು 15 ವರ್ಷ ಆಯ್ತು. ನನಗೀಗ ಅರ್ಥ ಆಗ್ತಾ ಇರೋದು, ಏನು ಅಂಟಿದ ನಂಟಿನ ಗುಟ್ಟ ಹೇಳಬಲ್ಲೆಯ ಗೆಳತಿ ಅಂದರೆ ಅದು ಬಂದು ಮ್ಯೂಸಿಕ್ ಅಲ್ವಾ? ಸಂಗೀತದ ತಂತು ನಿಮ್ಮಿಬ್ಬರನ್ನ ಪರಸ್ಪರ ಬೆರೆಸಿತ್ತು. ನೀವು ಆ ತಂತುವಿನ ಮೂಲಕ ಇವತ್ತು ಸಂಗೀತ ನಾಟಕವನ್ನು ಸಂಗೀತದ ರೀತಿಯಲ್ಲಿ ನುಡಿಸ್ತಾ ಇದ್ದೀರಿ. ಅದರ ಉಚ್ಛ್ರಾಯ, ಮಂದ ಎಲ್ಲ ಗತಿಯನ್ನು ನೀವು ಇವತ್ತು ನೋಡ್ತಾ ಇದ್ದೀರಿ, ಪ್ರೇಕ್ಷಕರಿಗೆ ಉಣಬಡಿಸ್ತಾ ಇದ್ದೀರಿ. ಖುಷಿ ಆಯಿತು. ಆಮೇಲೆ ಈ ವೃತ್ತಿ, ಈಗ ನೀವು ಹುಟ್ಟಿನಿಂದ ನೀವು ಇವತ್ತು ಒಂದು ರಂಗ ಕಲಾವಿದರ ಮನೆಯಲ್ಲೇ ಹುಟ್ಟಿದವರು ಅಲ್ವಾ? ಈ ರಂಗ, ನೀವು ಎಷ್ಟೆಲ್ಲ ತಲೆಮಾರಿನ ಕಲಾವಿದೆ. ನಿಮ್ಮ ಜೀವರ್ಗಿ ಕಂಪನಿಯ ಬಗ್ಗೆಯೂ ಹೇಳಿ. ಎಷ್ಟನೇ ತಲೆಮಾರಂದರೆ, ಈ ನಮ್ಮ ತಂದೆಯವರು ಕಲಾವಿದರು, ತಾಯಿನೂ ಕಲಾವಿದರು, ತಂದೆ ತಾಯಿ ಕಲಾವಿದರು. ಹಂಗೆ ನೋಡಿದ್ರೆ ನಾನು 3ನೇ ತಲೆಮಾರು ತಾಯಿ ಕಡೆಯಿಂದ ರಕ್ತದಲ್ಲೇ ಬಂದಿದೆ. ಹಾಗಿದ್ರೆ ಈಗ ಕಲಾವಿದೆ ಆಗಬೇಕು ಅನ್ನುವಾಗಿನ ನಿಮ್ಮ ಸವಾಲುಗಳು ಒಂದಿಷ್ಟು ಇರಬೇಕು. ತ್ಯಾಗ ಇರಬಹುದು, ಪಡೆದುಕೊಂಡಿದ್ದಿರಬಹುದು, ಅದ್ರ ಬಗ್ಗೆ ಹೇಳಿ. ಯಾಕೆಂದರೆ ಕಲಾವಿದರ ಅಂದರೆ ಇದೊಂದು ರೀತಿ ಅಲೆಮಾರಿ ಬದುಕು. ಹೌದು ಅಲ್ವಾ? ಈ ವೃತ್ತಿ ರಂಗಭೂಮಿ ಅಂದರೆ ಹೊಟ್ಟೆಗಾಗಿ ಹವ್ಯಾಸಿ ರಂಗಭೂಮಿ ಅಂತಲ್ಲ ಇದು. ವೃತ್ತಿ ರಂಗಭೂಮಿ ಅಂದರೆ ಹೊಟ್ಟೆಗಾಗಿ ಹಾಗೂ ನಮ್ಮ ಒಂದು ಶ್ರಮಕ್ಕಾಗಿ ಮಾತ್ರ ನಾವು ನಮ್ಮನ್ನು ತೊಡಗಿಸ್ಕೊಳ್ಳುವಂಥ ಅನಿವಾರ್ಯತೆಯಿಂದ ನಡೆಯುವಂಥದ್ದು ಇವತ್ತಿನ ವೃತ್ತಿ ರಂಗಭೂಮಿಯ ಪರಿಸ್ಥಿತಿಗಳು ಹಾಗೆ ಇದೆ. ಅಂಥ ಸ್ಥಿತಿಯಲ್ಲಿ ನೀವು ಬಾಲ ಕಲಾವಿದೆಯಾಗಿ ಬರುವಾಗ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಅಂತ ಇಲ್ಲಿ ತೊಡ್ಕೊಂಡ್ರ? ಆಸಕ್ತಿ ಹೇಗಿತ್ತು? ನಿಮ್ಮ ಅನುಭವಗಳೇನಿತ್ತು? ಅನುಭವಗಳಂದರೆ ಮೊದಲೇ ಮಾತ್ರ ನಾನು 6ನೇ ತರಗತಿ 3 ತಿಂಗಳು ಓದೋಕ್ಕೆ ಸ್ಕೂಲಿಗೆ. ಅದಾದ್ಮೇಲೆ ಸ್ಕೂಲಿಗೆ ಹೋಗಲಿಲ್ಲ. ಯಾಕೆ? ಇಂಟ್ರೆಸ್ಟ್ ಇರಲಿಲ್ಲ. ಸ್ಕೂಲೇ ಇಂಟ್ರೆಸ್ಟ್ ಇರಲಿಲ್ಲ? ಅಂದರೆ ಸ್ಟೇಜ್, ಈಗ ಅಪ್ಪ ಅಮ್ಮ ಪಾರ್ಟ್ ಮಾಡಬೇಕಾದ್ರೆ ಹಾಡು ಆಡ್ತಾರೆ, ನಾನು ಹಾಡು ಆಡಬೇಕು, ನಾನು ಡ್ಯಾನ್ಸ್ ಮಾಡಬೇಕು. ಸಣ್ಣಕ್ಕಿದ್ದಾಗ ಡ್ಯಾನ್ಸ್ ಮಾಡಬೇಕಾದ್ರೆ ಹಿಂಗೆ ಪ್ರೇಕ್ಷಕರು ಹಿಂಗೆ ದುಡ್ಡು ಕೊಡೋಕೆ ಬರ್ತಾರಲ್ರಿ, ಅದನ್ನು ತಗೊಳ್ಳೋದು, ಅದೊಂಥರ ಮಜಾ ಅನ್ನಿಸ್ಬಿಡ್ತು. ಅದು ಬೆಳೀತಾ 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 ಅದೇ ಬಂತು. ಕಲೆನೇ ಜೀವನ ಅಂದ್ಕೊಂಡ್ಬಿಟ್ಟೆ. ಹೌದು, ಕಲೆ ಒಂಥರ ಮ್ಯಾಗ್ನೆಟ್ಸ್ ಅಂತ ಹೇಳ್ತಾರೆ. ಆ ಮ್ಯಾಗ್ನೆಟ್ಸ್ ನಿಮಗೆ ಒಳಗಡೆ ಹೋಗ್ಬಿಡ್ತಲ್ಲ, ಮ್ಯಾಗ್ನೆಟ್ ಥರ ಸೆಳಿತು. ಅದು ಮ್ಯಾಗ್ನೆಟ್ಸ್ ಅಲ್ಲ, ಮ್ಯಾಗ್ನೆಟ್. ವಾವ್. ಮೇಡಮ್, ಈಗ ಸರಿ, ಬಾಲ್ಯದಿಂದ ಬಂದ್ರಿ, ಆ ಥಿಯೇಟರ್ನ ಇದ್ರೊಳಗೆ ನಿಮಗೆ ಬಹಳ ಖುಷಿ ಕೊಡ್ತಾ ಇತ್ತು, ಎಲ್ಲಾನು ಹೇಳಿದ್ರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಪ್ರಭಾವಿಸಿತ್ತು, ಅಂದರೆ ಇನ್ಫ್ಲೂಯೆನ್ಸ್ ಮಾಡಿತ್ತು ನಿಮ್ಮನ್ನು. ಆ ಅಂಶಗಳು ಯಾವುವು ನಿಮಗೆ? ನಾನು ವೃತ್ತಿಯ ಕಲಾವಿದೆಯಾಗೇ ಇರಬೇಕು ಅಂತ ನಿಮ್ಮನ್ನು ಕಟ್ಟಿದ ಸಂಗತಿ ಯಾವುದು? ವೃತ್ತಿ ರಂಗಭೂಮಿ ಕಲಾವಿದನೇ ಆಗಬೇಕು ಅಂತಂದ್ರೆ ನಾನು ಓದಿಲ್ಲ.
ಮುಂದೆ ಈಗ ನಾನು ಇನ್ನು ದೊಡ್ಡ ಆಫೀಸರ್ ಆಗಂಗಿಲ್ಲ, ದೊಡ್ಡ ಇಂಜಿನಿಯರ್ ಆಗಲ್ಲ, ಡಾಕ್ಟರ್ ಆಗಲ್ಲ. ಕಲೆನೇ ನನ್ನ ಬದುಕು, ಕಲೆನೇ ನನ್ನ ದುಡಿಮೆ ನನ್ನ ದೇವರು ಅಂತ ತಿಳ್ಕೊಂಡು ಅದನ್ನು ನಾನು ಮುಂದೆ ನಡೆಸ್ಕೊತಾ ಹೊಂಟೇರಿ. ಈಗ ನಮ್ಮ ತಾಯಿಯವ್ರ ಪಾತ್ರ ಮಾಡ್ತಿದ್ರು, ನಮ್ಮ ತಂದೆಯವರು ಪಾತ್ರ ಮಾಡ್ತಿದ್ರು. ಅದನ್ನೆಲ್ಲ ನೋಡಿದಾಗ ನಾನು ಈ ರೀತಿ ಪಾತ್ರ ಮಾಡಬೇಕು. ಅವರೆಲ್ಲ ಪಾತ್ರ ಮಾಡಬೇಕಾದ್ರೂ ಜನ ಅಳೋ ಸನ್ನಿವೇಶ ಬಂದಾಗ ಜನ ಅಳ್ತಿದ್ರು, ನಗೋ ಸನ್ನಿವೇಶ ಬಂದಾಗ ಜನ ನಗ್ತಿದ್ರು. ಹೌದಲ್ಲ, ನಾನು ಹಿಂಗೆ ಮಾಡಬೇಕು, ನನ್ನ ಮಾತಿಗೂ ಜನ ನಗಬೇಕು, ನಾನು ಜನರನ್ನ ಅಳಿಸ್ಬೇಕು, ಅದು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೇನೆ ನಾನು. ಈಗ ಹಾಗಿದ್ರೆ ಅಂತ ಒಂದು ಕ್ಷಣವನ್ನ ಉಲ್ಲಾಸದಿಂದ ಅನುಭವಿಸ್ತಾ ಇದ್ದೆ. ಆದರೆ ಈ ಹಂತಕ್ಕೆ ಬರುವಾಗ ನಿಮಗೆಲ್ಲೋ ಒಂದು ಕಡೆ ನಾನು ಕೆಲಸನ ಕಳ್ಕೊಂಡೆ, ನನ್ನ ಹೊರಗೆಯವರೆಲ್ಲ ಸ್ಕೂಲಿಗೆ ಹೋದ್ರು, ಬ್ಯಾಗ್ ಹಾಕ್ಕೊಂಡು ಸಂಸಾರ ಮಾಡ್ಕೊಂಡು ಏನೇನೋ ಮಾಡಿದ್ರು ಅಂತೆಲ್ಲ ಅನಿಸಿದ್ದಿದ್ಯಾ? ಅನ್ಕೊಂಡಿದ್ದೀನಿ ಮೇಡಮ್. ಹೇಗೆ ಓವರ್ಕಮ್ ಆಗ್ತಾ ಇದ್ರಿ ಹಾಗೆ ಅನ್ನಿಸ್ದಾಗ? ಒಂದೊಂದ್ಸಲ ಇವಾಗ ನಾನು ಪಾತ್ರ ಮಾಡಬೇಕಾದ್ರೆ ಜನ ಏನೋ ಒಂಥರ ಕೆಟ್ಟದಾಗ ಮಾತಾಡೋದು. ಒಂದೊಂದ್ಸಲ ಕಲೆಕ್ಷನ್ನೇ ಇರ್ತಿರ್ಲಿಲ್ಲ, 3,000-4,000 ಕಲೆಕ್ಷನ್ ಆಗ್ತಿತ್ತು. ಆವಾಗ ಇದು ಇಷ್ಟೇನಾ, ನಾನು ಓದಿದ್ರೆ ಪರ್ಮನೆಂಟ್ ಕೆಲಸ ಅದಿರ್ತಿತ್ತಲ್ಲ, ನನಗೂ ತಿಂಗಳ ಹಿಂಗೆ ಸಂಬಳ ಬರ್ತಿತ್ತಲ್ಲ, ಯಾಕೆ ನಾನು ಹಿಂಗೆ ಬಂದೆ ನಾನು ಇದಕ್ಕೆ ಅಂತ ಅನ್ನಿಸ್ತಿತ್ತು. ತತ್ಕ್ಷಣ ಮತ್ತೆ ಆ ಒಂದು ಸೆಕೆಂಡ್ಗೆ ಇದನ್ನೇ ನಂಬ್ಕೊಂಡು ಬಂದಿನಿ ನಾನು, ಇದನ್ನೇ ಯಾಕೆ ಬಿಡಬೇಕು, ಇನ್ನೂ ನಾನೇನಾದರೂ ಮಾಡಬೇಕು, ನಾವೇನಾದರೂ ಒಳ್ಳೇದನ್ನು ಕೊಡಬೇಕು. ಒಳ್ಳೇದನ್ನು ಕೊಟ್ಟಾಗ ಜನ ನೋಡ್ತಾರೆ, ಕಲೆಕ್ಷನ್ ಆಗೇ ಆಗುತ್ತೆ, ಬದುಕ್ತೀವಿ ನಾವು. ಈಗ ಸಿನಿಮಾ ಸೀರಿಯಲ್ ಇರೋ ಟೈಮ್ನಾಗ ವೃತ್ತಿ ರಂಗಭೂಮಿ ಉಳಿದೈತೆ ಅಂದ್ರೆ ನಾನು ಎಷ್ಟು ಹೆಮ್ಮೆ ಪಡ್ಬೇಕ್ರಿ. ಖಂಡಿತ ಅಲ್ಲ ಅದು ಬರೇ ನಮ್ಮ ಪ್ರೇಕ್ಷಕರ ಒಂದು ಅಪೇಕ್ಷೆ ಮಾತ್ರ ಅಲ್ಲ, ಅದು ನಿಮ್ಮೆಲ್ಲರ ಶ್ರಮವೂ ಇದೆ. ಹೌದು. ಯಾಕಂದ್ರೆ ಆ ಕ್ಷಣಕ್ಕೆ ಆ ಕಾಲಕ್ಕೆ ಹೊಸದನ್ನ ಕೊಡ್ಬೇಕು, ಆ ಕ್ಷಣಕ್ಕೆ ಅವರನ್ನ ಎತ್ತಿ ಹಿಡ್ಕೊಳ್ಬೇಕು. ಹೌದು, ಅವರ ಒಂದು ಇದನ್ನ ಏನು ಹೇಳಿ, ಅವರ ಒಂದು ಅಭಿರುಚಿ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನೀವು ನಿಮ್ಮನ್ನ ಸ್ಪಂದಿಸ್ಕೊಳ್ಬೇಕು, ನಿಮ್ಮನ್ನ ಬೆಳೆಸ್ಕೊಳ್ಬೇಕು, ನಿಮ್ಮನ್ನ ತೊಡಗಿಸ್ಕೊಳ್ಬೇಕು. ಆವಾಗ ನೀವು ಎದುರಿಸಿದ ಸವಾಲುಗಳೇನು ಮೇಡಮ್? ಆವಾಗ ಮೇಡಮ್ ಅಂದರೆ ಮೊದಲು ಅಶ್ಲೀಲ ಸಂಭಾಷಣೆಗಳಿಗೆ ಸ್ವಲ್ಪ ಜನ ಅಡಿಕ್ಟ್ ಆಗಿತ್ತು. ಬರ್ತಾ ಒಳ್ಳೇದನ್ನು ಕೊಟ್ಟರೆ ಯಾಕೆ ನೋಡಲ್ಲ ಜನ, ಒಳ್ಳೇದನ್ನು ಕೊಟ್ಟರೆ ಯಾಕೆ ನೋಡಲ್ಲ ಜನ ಅಂತ ನಮ್ಮ ತಂದೆಯವರು ಅವರ ನಾಟಕದಲ್ಲಿ ಒಂದು ಅಶ್ಲೀಲ ಶಬ್ದ ಇರಲಾರ್ದೆ ನಾಟಕಗಳು ಆಡಕತ್ತೀವ್ರು ನಾವು. ಆಡಬೇಕಾದ್ರೆ ಜನ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಯಿತು, ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಅಚೀವ್ಮೆಂಟ್ ಅಲ್ಲ. ಫಸ್ಟ್ ಗಂಡ್ಮಕ್ಳಷ್ಟೇ ಬಂದು ನೋಡ್ತಿದ್ರು, ಹಂಗಾಗಿ ಅದು ಇವಾಗ ಹೆಣ್ಮಕ್ಳೇ ಜಾಸ್ತಿ, ಕಲೆಕ್ಷನು ಜಾಸ್ತಿ. ಅಂದ್ರೆ ಒಳ್ಳೇದನ್ನ ಕೊಟ್ಟರೆ ಜನ ನೋಡ್ತಾರನ್ನೋ ಒಂದು ನಂಬಿಕೆ ನಿಮಗೆ ಬಂತು, ಅದರಿಂದ ಬಂತು. ಈಗ ಇದನ್ನ ನಾಟಕದ ಕಂಪ್ನಿ ಇವತ್ತು ನೀವು ಶಿರ್ಸಿಯಲ್ಲಿದ್ದೀವಿ. ಹೌದು. ಇನ್ನು 2 ದಿವಸದೊಳಗೆ ಇನ್ನೆಲ್ಲೋ ಹೋಗ್ಬೇಕು. ಹೌದು. ಅಲ್ಲಿ ಹೋದ ತಕ್ಷಣ ನಾಟಕ ಶುರು ಮಾಡಲೇಬೇಕು. ಹೌದು. ಅದರ ಪೂರ್ವಭಾವಿ ಸಿದ್ಧತೆಗಳು ಹೇಗಿರ್ತದೆ, ಅದ್ರ ಜೊತೆಗೆ ನೀವು ಇದನ್ನ ಸಾಗಾಟ, ಅಲ್ಲಿ ಏನೇನೋ ಒಂದಿಷ್ಟು ಬೇರೆ ಬೇರೆ ಸಿದ್ಧತೆಗಳು, ಅದೆಲ್ಲ ಹೇಗಿರ್ತದೆ, ಏನು ಮಾಡ್ತೀರಿ? ಅಂದರೆ ದಿಢೀರಾಗಿ ಹೋಗಿ ಏನೋ ಸಜ್ಜಿಗೆ ಕಟ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಲ್ಲ, ನಿಮಗೆ ಅಲ್ಲಿ ಉಳಿಲಿಕ್ಕೆ ಆಗಬೇಕು, ಅದೆಲ್ಲ ಹೇಳಿ ನೋಡೋಣ. ಈಗ ನೋಡ್ರಿ ಮೇಡಮ್, ಈಗ ನಾವು ಒಂದು ಊರು, ಈಗ ಜಿಲ್ಲಾ ಪ್ಲೇಸೇ ಆಗಲಿ ತಾಲೂಕು ಪ್ಲೇಸ್ ಆಗಲಿ, ನಾವು ಹೋಗ್ಬೇಕಾದ್ರೆ ಫಸ್ಟು ಜಾಗ ನೋಡ್ತೀವಿ. ಯಾವ ರೀತಿ ಇರಬೇಕು ಜಾಗ? ಅಡ್ಡ 150 ಫೀಟ್ ಇರಬೇಕು. ದೊಡ್ಡ ಜಾಗನೇ ಬೇಕು ನಮಗೆ. ನಾಟಕ ಟೆಂಟ್ ಅಂದ್ರೆ ಗೊತ್ತಲ್ಲ ನಮಗೆ, ದೊಡ್ಡ ಟೆಂಟ್ ಬೇಕು. ಅಲ್ಲಿ ಜಾಗದ ಮಾಲೀಕರಿಗೆ ಭೇಟಿಯಾಗಿ ಅವ್ರ ಪರ್ಮಿಷನ್ ತಗೊಂಡು ಅವರಿಗೆ ನಾವು ದುಡ್ಡು ಕೊಟ್ಟು ಆ ಜಾಗ ಪರ್ಮಿಷನ್ ತಗೊಂಡಾದ್ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ, ಅವ್ರು ಸಿಗಲಿಲ್ಲ ಅಂದರೆ DC ಅವ್ರ ಹತ್ರ ಹೋಗಿ ಆವಾಗ ಪರ್ಮಿಷನ್ ತಗೊಂಡು, ಫೈರ್ ಆಫೀಸ್ ಪರ್ಮಿಷನ್ನು, ಆಸ್ಪತ್ರೆ ಪರ್ಮಿಷನ್, ಮುನ್ಸಿಪಾಲ್ಟಿ, ಪಂಚಾಯತಿ ಪಟ್ಟಣ ಇವೆಲ್ಲ ತಗೊಂಡಾದ ಮೇಲೆ ನಾಟಕ ನಾಟಕ ಶುರು ಆಗ್ಬೇಕು. ಅದು ಒಂದು ಕಡೆ ಆದರೆ ಪ್ರಚಾರನೂ ಅಷ್ಟೇ ಮುಖ್ಯ. ಓಹೋ, ಹೇಗೆ ಮಾಡ್ತಿದ್ದು ಪ್ರಚಾರದ ಬೇರೆ ಬೇರೆ ಇದು ಹೇಗೆ ನಿಮ್ಮದು ಪ್ರಚಾರ ಅಂದ್ರಮ್ಮ? ಇವಾಗ ನಾವು ಹೋದಾಗ ವಾಲ್ ಪೋಸ್ಟರ್ ಮಾಡಿಸ್ತೀವಿ, ಇಂಥ ಡೇಟ್ಗೆ ಈ ರೀತಿ ಅಂತ.
ಹುಡುಗರನ್ನೆಲ್ಲ ಕಳಿಸಿ ಗೋಡೆಗೆ ಒಂದು ಲೈಟಿನ ಕಂಬಗಳಿಗೆ ಎಲ್ಲ ಹಚ್ಚಬೇಕು. ಹಚ್ಚಿ ಆದಮೇಲೆ ಅಂದರೆ ಇವಾಗ ಒಂದು 4-5 ದಿನದ ಮುಂಚೆನೇ ನಾವು ಇದನ್ನು ಮಾಡ್ಕೊತೀವಿ ಪ್ರಚಾರ ಆದಮೇಲೆ ಅನೌನ್ಸ್ಮೆಂಟ್ ಕಳಿಸ್ತೀವಿ. ಪ್ರಚಾರಕ್ಕೆ ಕಳಿಸಿ ಅದೆಲ್ಲ ಆದಮೇಲೆ ಜನ ಒಳಗೆ ಬರಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಬೇಕು. ಜನ ಒಳಗೆ ಬಂದ ಮೇಲೆ ನಮ್ಮ ನಾಟಕ ನೋಡಿ ಚೆನ್ನಾಗಿ ಅನ್ನಿಸ್ತು ಅಂದರೆ ಜನ ಬರ್ತಾರೆ. ಹಾಂ, ನಿಮಗೆ ಇಷ್ಟರೊಳಗೆ ಯಾವ್ದಾರು ಬ್ಯಾಡ್ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಷ್ಟು ಮಾಡಿಯೂ ಜನರು ಬರದೇ ಇರೋದು, ಆ ಥರದ್ದು ನಿಮಗೆ ಆ ಪ್ರೋತ್ಸಾಹ ಏನು ಸಿಗಬೇಕಿತ್ತೋ, ಏನು ಕಲೆಕ್ಷನ್ ಆಗಬೇಕಿತ್ತೋ ಅದೆಲ್ಲ ಆಗದೆ ತುಂಬ ನೊಂದ್ಕೊಂಡು ಹೋಗಿರೋದು ಯಾವುದಾದ್ರೂ? ನೊಂದ್ಕೊತೀವಿ ಪ್ರತಿ ವರ್ಷವೂ ಅನ್ ಸೀಸನ್ಗೆ ನಾವು ನೊಂದ್ಕೊತೀವಿ. ಅಂದರೆ ಅನ್ ಸೀಸನ್ಗೆ ಹೆಂಗಂದ್ರೆ ಇವಾಗ ಮಳೆ ಇರ್ತೈತ್ರಿ, ಇಷ್ಟು ಶ್ರಮಗಳನ್ನು ಹಾಕ್ತೀರಾ, ಆದರೆ ನಿಮ್ಮ ಈ ಎಲ್ಲ ಶ್ರಮಗಳು ನೀರಿನ ಹೋಮ ಆಯಿತು ಅನ್ನೋ ಥರ ಪ್ರೇಕ್ಷಕರ ಒಂದು ಪ್ರತಿಸ್ಪಂದನೆ ಇಲ್ಲದೆ ಇದ್ದರೆ ನೀವು ಹೇಗೆ? ಜಿಗುಪ್ಸೆ ಬಂದ್ಬಿಡುತ್ತೆ. ಎಲ್ಲ ಖರ್ಚು ಮಾಡಿ ಲಾರಿಗಳ ಬಾಡಿಗೆ, ಜಾಗ ಬಾಡಿಗೆ ಎಲ್ಲ ಕೊಟ್ಟು ಕಲೆಕ್ಷನ್ ಯಾಕೆ ಆಗ್ತಾ ಇಲ್ಲ ಅದನ್ನು ನಾವು ತಿಳ್ಕೊಬೇಕು. ಇವಾಗ ಅನ್ಸುತ್ತೆ ಜನರದ್ದು, ಈಗ ರೈತರದ್ದೇನೋ ಒಂದೇನೋ ಕೆಲಸ ಇರುತ್ತೆ, ಬಿತ್ತೋದಿರುತ್ತೆ, ಅದಕ್ಕಂತ ಅದಕ್ಕೂ ಬರಲಿಲ್ಲ ಜನ. ಏನೋ ಮಳೆ ಬಂತು, ಮಳೆಗಾಲ ಬಂತು, ಆವಾಗಲೂ ಬರಲಿಲ್ಲ ಜನ. ಆ ಟೈಮಿಗೆ ನಾವು ಭಾಳ ಕಷ್ಟಪಡ್ತೀವಿ. ಓ, ಈಗ ಮಧ್ಯೆ ನೀವು ನಾಟಕ ಮಾಡ್ತಾ ಇರ್ತೀರಿ, ಏಕದಮ್ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಆವಾಗ ನಾಟಕಗಳು ಬಂದಾಗ್ತಾವ್ರಿ. ನಾಟಕ ಬಂದಾದಾಗ ಸುಮ್ಮನೆ ಹಂಗೆ ಖಾಲಿ ಕುಂತ್ಕೊಂಡು ಮಳೆ ನೋಡ್ತಾ ಕುಂತ್ಬಿಡೋದು, ಕಲಾವಿದ್ರನ್ನಲ್ಲೇ ಕೂಡಿಟ್ಕೊಂಡು. ಮಳೆ ಜೊತೆ ಕಣ್ಣಿನ ನೀರು ಬರ್ತಾ ಇರುತ್ತೆ ಅಲ್ಲ? ಹೌದು ಮೇಡಮ್, ಬರುತ್ತೆ. ಅದು ಹೇಳ್ತಾರೆ ಸಾಮಾನ್ಯವಾಗಿ ಈ ತುಂಬ ದುಃಖ ಪಡೋರು ಆ ದುಃಖ ಇನ್ನೊಬ್ಬರಿಗೆ ತೋರಿಸ್ಬಾರ್ದು ಅಂದರೆ ಅವ್ರು ಹೋಗಿ ಮಳೆಯಲ್ಲಿ ನಿಂತ್ಕೊಳ್ತಾರೆ. ಯಾಕೆ ಅಂದರೆ ಆ ಮಳೆಯ ನೀರಿನ ಜೊತೆ ಆ ಕಣ್ಣೀರಿದೆಯಲ್ಲ, ಕಾಣಲ್ಲ ಅಲ್ಲ? ಯಾಕೆ ಅಂದರೆ ತೆರೆ ಮೇಲೆ ಅಷ್ಟೊಂದು ನಗಿಸ್ತಾ ಚಟ್ಪಟ ಅಂತ ಇರೋರು ಒಳಗಡೆ ಕೂತು ಅಳ್ತಾ ಇದ್ದಾರೆ ಅನ್ನೋ ಅಳಿವು, ಆ ಅಳು ಇದೆಯಲ್ಲ, ಅದು ಹೊರಗಡೆ ಕಾಣೋದಿಲ್ಲ ಅಲ್ಲ? ಕಾಣಿಸ್ಬಾರ್ದು ಅಂತ ಪ್ರಯತ್ನ ಮಾಡ್ತೀರಿ ಅಲ್ಲ? ಹೌದು. ನನಗೆ ಅದಕ್ಕೆ ಆ ಮಾತು ನೆನಪು ಬಂತು. ನನ್ನ ಕಣ್ಣೀರು ಕಾಣಬಾರ್ದು ಅಂದರೆ ನಾನು ಮಳೆ ಕೆಳಗಡೆ ನಿಲ್ಲಬೇಕು, ಮಳೆಯೇ ಬಾ ಅಂತ ಕರೆದಿದ್ದಂತೆ ಒಬ್ಬ ಅಂತ. ನನಗೆ ಆ ಮಾತು ನಿಮ್ಮ ಮಾತನ್ನು ಕೇಳಿದಾಗ ನೆನಪು ಬರ್ತಾ ಇದೆ ಅಲ್ವಾ? ಹಾಗಾಗದೇ ಇರಲಿ. ಆಮೇಲೆ ನನಗೆ ಇನ್ನೊಂದು ಕುತೂಹಲ ಏನು ಕೇಳಿದ್ರೆ, ಈಗ ಒಂದು 20 ವರ್ಷದ ಲಾಂಗ್ ಟ್ರಿಪ್ಪಿಂಗ್, ಉದ್ದದ ಪ್ರವಾಸ, ಇದರೊಳಗೆ ಪರ್ಮನೆಂಟಾಗಿ ಕಲಾವಿದರು ಇರ್ತಾರಾ? ನಿಮ್ಮ ಜೊತೆಗೆ ಪರ್ಮನೆಂಟಾಗಿ ಕಲಾವಿದರು ಇರ್ತಾರಾ? ಮಧ್ಯದಲ್ಲಿ ಬಿಟ್ಟು ಹೋಗ್ತಾರಾ? ಅಂಥವೂ ಆಗಿದೆ. ಹಾಂ, ಕರೆಕ್ಟ್ ಇವತ್ತೇನು ನಾಟಕ ಚಾಲು ಆಗುತ್ತೆ ಅಂದಾಗ ಆ ದಿವಸ ಒಬ್ಬ ಕಲಾವಿದನೇ ಇರಲ್ಲ ಅಲ್ಲಿ. ಹೋಗ್ಬಿಟ್ಟಿರ್ತಾನೆ. ಹೇಳ್ದಕ್ಕೆ ಕಲಾವಿದ್ರ ಮಾಲಕರು ಏನು ಮಾಡ್ಬೇಕು ಹೇಳಿ? ಕೆಲವೊಂದು ಸಲ ನಮ್ಮ ಕಂಪ್ನಿನೇ ಅಂತಲ್ಲ, ಎಲ್ಲ ಕಂಪ್ನಿಯಲ್ಲೂ ಇದೇ ಸಮಸ್ಯೆ ಇರೋದು. ಹಂಗಾಗಿ ಅಂದರೆ ಇವಾಗ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಅಲ್ಲೆಲ್ಲೋದು ಕಂಪ್ನಿ ಹಾಕಿ ಇಷ್ಟೆಲ್ಲ ಖರ್ಚು ಮಾಡಿ ನಾಟಕ ಶುರು ಆಗೋ ಟೈಮಿಗೆ ಒಬ್ಬ ಕಲಾವಿದ ಇಲ್ಲ ಅಂದರೆ ಮಾಲಕರು ಏನು ಮಾಡಬೇಕು? ಏನು ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಏನು ಮಾಡಬೇಕು ಅಂದಾಗ ಯಾರೋ ಒಂದು ಗೇಟ್ ಮ್ಯಾನ್ ಹುಡುಗನ ತಂದು ನಿಂದಿರ್ಸ್ತಿದ್ದಾರೆ ಆ ಟೈಮಿಗೆ. ಒಳ್ಳೆ ಇದಕ್ಕೆ ನಿಜವಾಗ್ಲೂ ಹೇಗೆ ಕೇಳಿದ್ರೆ, ಒಂದು ಜಾದೂಗಾರನ ಕೈಯಲ್ಲಿ ಜಾದೂಕಿ ಚಡಿ ಇರ್ತದಲ್ಲ, ಹಾಗೆ ಯಾರೋ ಒಬ್ಬ ಗೇಟ್ ಕೀಪರ್ನು ಸಹ ಮುಂದೊಂದು ದಿವಸ ಒಳ್ಳೆ ಕಲಾವಿದನಾಗಿ ಉದಾಹರಣೆಗಳು ಇದೆ. ಹೌದಾ? ನಿಮ್ಮ ಕಂಪ್ನಿಯಲ್ಲೇ ಆಗಿದಾರಾ? ಆಗಿದಾರಲ್ರಿ. ಒಬ್ಬ ರಂಗಪಲ್ಟಿ ಮಾಡೋ ಹುಡುಗನೂ ಇವತ್ತು ಕಲಾವಿದ ಆಗ್ಯದನ್ರಿ. ಒಬ್ಬ ಸ್ವಿಚ್ ಬೋರ್ಡ್ ಕುಂದ್ರ ಹುಡುಗನು ಇವತ್ತೊಬ್ಬ ಕಲಾವಿದ ಆಗ್ಯಾನ್ರಿ. ಒಬ್ಬ ಗೇಟ್ ಮ್ಯಾನು ಇವತ್ತೊಬ್ಬ ಕಲಾವಿದ ಆಗ್ಯಾನ. ಅಂದ್ರೆ ಅವ್ರು ಹೋಗೋದಕ್ಕೆ ಇವ್ರ ಟೈಮ್ ತಿರುಗಿತು ಅಂತ ಅರ್ಥ. ಅದು ಅದ್ರ ಜೊತೆಗೆ ರಂಗಕ್ಕೆ ಒಂದು ಹೊಸ ನಟ ಸಿಕ್ಕದ ಅಂತ, ಹೊಸ ನಟ ಅಥವಾ ನಟಿ ಸಿಕ್ಕಿದ್ರು ಅಂತಲೂ ಅದು ರಂಗದ ಒಂದು ಇದು ಹೌದು, ಏನು ಹೇಳಿ, ಸಾಧನೆಯೂ ಹೌದು, ಗೇನ್ ಅದು ಅಲ್ಲ? ಬಹಳ ಜನ ಕಲಾವಿದರು ಹಂಗೆ ಬಂದಿರೋದು. ಹಾಂ,
ಇದಕ್ಕೇನಂತೀರಿ? ಇವರನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ? ಖುಷಿ ಆಗುತ್ತೆ ಮೇಡಮ್. ಬೆಳೆಸಿದ ಹುಡುಗರು ಅಂತಲ ಖುಷಿ ಆಗುತ್ತೆ. ಅಂದರೆ ನನ್ನ ಜೊತೆಗೆ ಬೆಳಗಿದ್ರು ಪಳಗಿದ್ರು, ಇವತ್ತೊಂದು ಸ್ವತಂತ್ರವಾಗಿ ನಿಂತಿದ್ದಾರೆ ಅಂತ. ನಿಂತಿದ್ದಾರೆ. ಹಾಂ, ಅಂದರೆ ನಮ್ಮ ತಂದೆಯವರು ಅವರಿಗೆಲ್ಲ ಮಾಲೀಕರು. ಉದಾಹರಣೆ ನಾನು ಅವ್ರದ್ದು ಕೊಟ್ಟೆ ಅಷ್ಟೇ. ಅಲ್ಲ, ನಂಗೆ ಅದೇ ಅನ್ಸೋದೇನು ಗೊತ್ತಾ, ಒಂದು ತಾಯಿ ಹೃದಯ ಅನ್ನೋದು ಇಡೀ ರಂಗದಲ್ಲಿ ಹೇಗೆ ಕೆಲಸ ಮಾಡ್ತದೆ ಅಂತ. ಅಂದರೆ ಈಗ ನೋಡಿ, ಅಲ್ಲಿಯ ನಟರನ್ನು, ಆ ಒಂದು ವ್ಯವಸ್ಥೆಯನ್ನು ಹೇಗೆ ನೆಡ್ಸ್ಕೊಂಡು ಹೋಗ್ತಾ ಇದೆ ಅಲ್ಲ. ಅಷ್ಟೇ ಅಲ್ಲ, ಕಳೆದು ಹೋದಾಗಲೂ ಸಹ ಆ ನೋವಿನಲ್ಲೂ ಹೊಸದನ್ನು ಕೊಡ್ತಾ ಇದೆ ಅಲ್ವಾ. ಇದು ನಿಜವಾಗ್ಲೂ ಒಂದು ಏನು ಹೇಳಬೇಕು, ಆ ಶಬ್ದವನ್ನು ಹುಡುಕ್ಬೇಕು ನಾನು, ತಾಯ್ತನ. ಅದಕ್ಕಿಂತ ಬೇರೆ ಶಬ್ದ ಇಲ್ಲ ಅಲ್ಲ. ಅದೇ ಮಾಲಕ್ತಿಯಾಗಿ ನಾನು ಕೆಲಸಗಾರನ ನಡೆಸ್ಕೊತೀನಿ ಅಂದರೆ ಈಗಿನ ಕಾಲದಾಗ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಬಂಧುಗಳು, ಸಂಬಂಧಿಕರು ಅಂತ ಈ ಥರ ರಿಲೇಟಿವ್ ಬೆಳೆಸ್ಕೊಂಡು ಹೋದರೆ ಮಾತ್ರ ಇದು ನಮ್ಮದು, ಇದು ನಾವು ದುಡಿಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲೂ ಬರುತ್ತೆ. ನೋಡಿ, ಕೇವಲ ನಟಿಯಾಗಿ ಒಂದೇ ಅಲ್ಲ, ಒಬ್ಬ ಯಜಮಾಂತಿಯಾಗಿ ಹೇಗಿರಬೇಕು, ಇದು ಅನುಭವದಿಂದ ಬಂದ ಮಾತು ಅಲ್ವಾ. ನಿಜವಾಗ್ಲೂ ಅಂದರೆ ಒಂದು ಯಶಸ್ಸಿನ ಹಿಂದೆ ಏನೆಲ್ಲ ಇರ್ತದೆ, ಆ ಅನುಭವ ನಮ್ಮನ್ನು ಹೇಗೆ ಬೆಳೆಸ್ತದೆ ಅನ್ನೋದು ನಿಮ್ಮನ್ನು ನೋಡಿದಾಗ ನನಗೆ ಭಾಳ ಅದು ನಾನು ಫೀಲ್ ಆಗ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.